ಮಹಿಳಾ ಉದ್ಯಮಶೀಲತೆ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಆದರೆ ಅದ್ರ ಹಿಂದೆ ಇರೋ ಚಾಲೆಂಜಸ್ ಏನು ಅಂತ ಒಂದು ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ನೀವು ಎಂತಹ ಚಾಲೆಂಜಸ್ ನ ನೋಡಿದೀರಾ? ಮುಖ್ಯವಾಗಿ ಮನೆಯಿಂದನೇ ಶುರು ಆಗ್ತವೆ. ಒತ್ತಡಗಳಾಯ್ತು, ಕುಟುಂಬ ಆಯ್ತು, ಜವಾಬ್ದಾರಿಗಳಾಯ್ತು. ನಿಜವಾದ ಒಂದು ಮಹಿಳಾ ನೌಕರರು ಇವತ್ತು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ನೀವು ಮನೆ ಹೇಗ್ ನಿಭಾಯಿಸ್ತೀರಾ, ಅದ್ರ ಜೊತೆಗೆ ಈ ಆಫೀಸ್ ಇಲಾಖೆ ವರ್ಕ್ ಹೇಗ್ ನಿಭಾಯಿಸ್ತೀರಾ, ಅದ್ರ ಜೊತೆಗೆ ಈ ಸಂಘ ಸಂಸ್ಥೆಗಳು, ಇದನ್ನೆಲ್ಲಾನು ನೀವು ಹೇಗ್ ನಿಭಾಯಿಸ್ತೀರಾ? ಆಸ್ ಎ ವಿಮೆನ್ ಮನೆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂಥದ್ದು ನಂಗೆ ಯಾರು ಹಾಕಿರುವಂತ ಜವಾಬ್ದಾರಿ ಎಲ್ಲ ನಾನೇ ತಗೊಂಡಿರುವಂತ ಜವಾಬ್ದಾರಿ. ಈ ಸಂಘಟನೆಯಲ್ಲಿ ಏನು ಕೆಲಸ ಮಾಡ್ತಾ ಇರೋದು ಇದು ಕೂಡ ಒಂದು ಚಾಲೆಂಜ್ ಅಂತ ತಗೊಂಡು ಮಾಡ್ತಾ ಇರೋದು. ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು ಅನ್ನೋ ಕಾಲದಿಂದ ಒಂದು ಸವಾಲುಗಳನ್ನ ನಡುವೆ ಕೆಲಸ ಮಾಡೋದು ಬಹಳಷ್ಟು ಕಷ್ಟ. ಡಿ ಗ್ರೂಪ್ ನೌಕರರಿಂದ ಹಿಡ್ಕೊಂಡು ಎ ಗ್ರೂಪ್ ನೌಕರರವರೆಗೆ ಮಹಿಳೆಯರು ಆಗಿರ್ತಕ್ಕಂಥ ಎಲ್ಲ ಮಹಿಳಾ ನೌಕರರಿಗೆ ಒಂದು ಧೈರ್ಯವನ್ನು ಕೂಡ ಹೇಳ್ತೇವೆ, ಬೆಂಬಲವನ್ನು ಕೂಡ ಕೊಡ್ತೇವೆ, ಕಾನೂನಿನ ಸಹಾಯವನ್ನು ಕೂಡ ನಾವು ಅವ್ರಿಗೆ ಒದಗಿಸಿ ಕೊಡ್ತೇವೆ. 33% ಬಿಲ್ ಪಾಸ್ ಆಗಿಲ್ಲ ಅನ್ನೋದು ನಮ್ಮ ಎಲ್ಲ ಹೆಣ್ಮಕ್ಳ ಕೂಗಾಗಿದೆ. ಹೆಣ್ಮಕ್ಳು ಸಂಘಟಿತರಾಗಬೇಕು, ಅವರ ಶಕ್ತಿ ಏಕತ್ರಿತವಾಗಬೇಕು, ನಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ನಮಗಾಗಿ ಇರುವಂತ ಪಾಲಿಸಿಗಳನ್ನ ಬೇರೆಯವರು ಮಾಡಿದಾಗ ಅವರ ಏನು ಅನುಕೂಲತೆ ಇದೆ ಅದನ್ನು ಹುಡುಕೊಳ್ತಾರಲ್ಲ. ಸಂಘಟನೆ ನೀವು ಶುರು ಮಾಡಿದ್ ಹೇಗೆ, ಇದು ಮಾಡಬೇಕು ಅಂತ ತಮ್ಗೆ ಅನ್ಸಿದ್ ಹೇಗೆ? 100 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಈ ಸಂಘಟನೆಯಲ್ಲಿ ರಾಜ್ಯದಾದ್ಯಂತ 100 ಜನ ಮಹಿಳಾ ಪದಾಧಿಕಾರಿಗಳು ಇಲ್ಲ. 1% ಕೂಡ ಅವರಿಗೆ ಮೀಸಲಾತಿ ಆಗ್ಲಿ ಸಮಾನ ಹಕ್ಕು ಇಲ್ಲ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಾನು ಅದನ್ನ ಧ್ವನಿಯನ್ನ ಎತ್ತಿರೋದು. ಸಂಘಟನೆ ಸ್ಥಾಪನೆ ಮಾಡಲು ಪ್ರಮುಖ ಉದ್ದೇಶ ಏನು? ಮೀಸಲಾತಿ, ಸಮಾನತೆ ಇವೆಲ್ಲ ಇದಾವಲ್ಲ, ಅದು ಕೇಳೋ ಅಂತದ್ದು ಅಲ್ವೇ ಅಲ್ಲ.